ಸೊ ಫೈನಲಿ ನಾನು 2 ಫ್ಲೇವರ್ನ ತೊಗೊಂಡಿದ್ದೀನಿ. ಒಂದು ಕೇಸರ್ ಡ್ರೈ ಫ್ರೂಟ್ ಚಿಕ್ಕಿ ಅಂತ ಆ್ಯಂಡ್ ಅನದರ್ ಒನ್ ರೋಸ್ ಗ್ರೌಂಡ್ ನೆಟ್ ಚಿಕ್ಕಿ ಅಂತ. ಸೂಪರಾಗಿದೆ. ನನಗೂ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಯಿತು ಲೋನಾವಾಲಾದಲ್ಲಿ ಚಿಕ್ಕಿ ಫೇಮಸ್ ಅಂತ. ಸೊ ಅದಕ್ಕೋಸ್ಕರ ಒಂದು ಸಣ್ಣ ವಿಸಿಟ್ ಕೊಟ್ಟೆ. ಗುಡ್ ಮಾರ್ನಿಂಗ್, ವಿ ಆರ್ ಸ್ಟಾರ್ಟಿಂಗ್ ಅಟ್ ಡೇ 5 in Lonavala. There are so many beautiful places to visit. So ನೆಟ್ವರ್ಕ್ ಇರೋದಿಲ್ಲ ಅಲ್ಲಿ ಎಲ್ಲ, ಅದಕ್ಕೋಸ್ಕರ ಮೊದಲೇ ಎಲ್ಲಿ ಮೊಬೈಲಲ್ಲಿ ಕುತ್ಕೊಂಡಿದ್ದೀವಿ ಮ್ಯಾಪ್ಸಲ್ಲಿ. ಆ್ಯಂಡ್ ಮೋರ್ ಓವರ್ ಎಲ್ಲ ಪ್ಲೇಸಸ್ಸು ಆಲ್ಮೋಸ್ಟ್ ಒಂದು 70% ಆಫ್ ಪ್ಲೇಸಸ್ ಆಲ್ ಆರ್ ನಿಯರ್ ಬೈ ಟು ಈಚ್ ಅದರ್. 19 ಕಿಲೋಮೀಟರ್ಸ್ ಒಳಗಡೆನೇ ಎಲ್ಲ ಪ್ಲೇಸಸ್ಸು ಇದೆ. ಆ್ಯಂಡ್ ವೆಲ್ ಗೋಯಿಂಗ್ ಟು ಪುಣೆ ದೆನ್ 2 ಪ್ಲೇಸಸ್ ಎಕ್ಸ್ಟ್ರಾ ಇದೆ. ಸೊ ಅದನ್ನು ರೂಮ್ ಚೆಕ್ಔಟ್ ಮಾಡಿ ನೋಡಿಕೊಂಡು ಹಾಗೆ ಹೋಗ್ತಿದ್ದೀವಿ. ಎಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ. ವೆಲ್, ನನ್ನ ರೈಟ್ ಸೈಡಿಗೆ ಲೋನಾವಾಲಾ ಲೇಕ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಸೆಕ್ಯೂರಿಟಿ ಬಿಲ್ಡಿಲ್ಲ, ನೋ ಎಂಟ್ರಿ ಬೋರ್ಡ್ ಹಾಕಿದ್ದಾರೆ. ಒಳಗಡೆ ಹೋಗಿಲ್ಲ, ಅದಕ್ಕೆ ನಾವು ವ್ಯೂ ಪಾಯಿಂಟ್ಸ್ನ ಹುಡುಕ್ತಾ. ಓಕೆ, ಇದೇ ಬ್ರಿಡ್ಜ್ ಹತ್ರ ನೋಡಬೇಕು ಅಂತಂದರೆ ಲೋನಾವಾಲಾ ಲೇಕ್ನ. Yes, correct. Please start my bike. ಸೊ ಲೇಕ್ ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ. ಟೈಗರ್ ಪಾಯಿಂಟ್ ಅಂತ ಇದೆ, ಇದು 200 ಮೀಟರ್ ಡಿಸ್ಟೆನ್ಸಲ್ಲಿದೆ ಅಷ್ಟೇ. ಸೊ ಬೈಕ್ಸ್ ಎಲ್ಲ ಅಲ್ಲಿ ಪಾರ್ಕ್ ಮಾಡಿದ್ದೀವಿ.
ಸೊ ಇದು ವ್ಯೂ ಪಾಯಿಂಟ್ ಇಲ್ಲಿಂದ. ಫೋಟೋ ತೆಗಿಯೋದಕ್ಕೆ ನಮಗೆ ಹಿತೇಶ್ ಏನೇನೇ ಸರ್ಕಸ್ ಮಾಡ್ತಿದ್ದಾನೆ ನೋಡಿ. ಸಕ್ಕತ್ತಾಗಿತ್ತು ವ್ಯೂ ಮಾತ್ರ. ಟೈಗರ್ ವ್ಯೂ, ಲಯನ್ಸ್ ಪಾಯಿಂಟ್ ಎರಡು ಸೂಪರ್ ಆಗಿದೆ. ಎರಡು ಪಕ್ಕದಲ್ಲೇ ಇದೆ. ಸೀರಿಯಸ್ಲಿ ನಾವು ಇಷ್ಟು ಗಾಳಿ ಫೋರ್ಸ್ ಆಗಿ ಬರೋದನ್ನ ಬೇರೆ ಯಾವ ಪ್ಲೇಸಲ್ಲೂ ನೋಡಿರಲಿಲ್ಲ. ಮುಂಬೈ ಟ್ರಾಫಿಕ್ನ ಮರೆತು ಇವಾಗ ಮೈಂಡ್ ಸೆಟ್ ಚೇಂಜ್ ಆಗಿ ಫುಲ್ ನೇಚರ್ ಲವ್ ಉಕ್ಕಿ ಹರಿತದೆ ಇವಾಗ. ಬ್ಯಾಕ್ಗ್ರೌಂಡ್ ವ್ಯೂ ಮಾತ್ರ ಕ್ರೇಜ್ ಆಗಿದೆ. ಶಿವಲಿಂಗ ಪಾಯಿಂಟ್ ಅಂತ. ನೆಕ್ಸ್ಟ್ ಪಾಯಿಂಟು ಶಿವಲಿಂಗ ಪಾಯಿಂಟ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೋನಾವಾಲಾ ಇಸ್ ಫೇಮಸ್ ಫಾರ್ ಚಿಕ್ಕಿ. ಸೊ ಇದೊಂದು ಶಾಪ್ ಇದೆ, ಶಾಪ್ ಹತ್ರ ಬಂದಿದ್ದೀನಿ. ಅದು ಪಂಚರತ್ನ ಚಿಕ್ಕಿ ಆ್ಯಂಡ್ ಸ್ವೀಟ್ಸ್ ಅಂತ. We have owner here. His name is Jitu. Hi sir. Hi. Bolo sir. Hi. My name is Jitu Dayanani, the owner of Pancharatna Chikki Lonavala. Shop is situated in Lonavala on the highway on MH14. We have been into this business from last 20 to 25 years and we manufacturing chikki. If you go to see, chikki is at least 100 to 120 years old, and in Lonavala I think so there are around 70 to 80 shops and manufacturers from around 30 to 40 manufacturers in Lonavala who do make chikki, do sell it in Lonavala, and it goes out of Lonavala, I mean in whole of India also. Okay. That's it. So what are the varieties that you have, sir? Pancharatna has many varieties and it's a different shop from other shop because it has around 40 varieties of chikki. 40 varieties. 40 varieties of chikki. Okay. 15 varieties of soft chikki, 15 Okay. varieties of fudges, and around 30 to 40 varieties of namkeen. Okay. So we are manufacturer of everything and we do market for our Lonavala and out of Lonavala also. Wow, super. Okay, let us go through these varieties. So we have tasty mango fudge, Gulkand Anjeer fudge, sweet strawberry fudge, double decker choco chips, black forest, creamy chocolate fudge, black currant, choco almond blast fudge, choco walnut punch fudge, and watermelon chikki, black till delight chikki, normal chikki, coconut chips chikki, till thrill chikki, coconut chili chikki, till delight chikki. Oh my god, so many varieties are there. Thank you so much, sir. ಸೊ ಫೈನಲಿ ನಾನು 2 ಫ್ಲೇವರ್ನ ತೊಗೊಂಡಿದ್ದೀನಿ. ಒಂದು ಕೇಸರ್ ಡ್ರೈ ಫ್ರೂಟ್ ಚಿಕ್ಕಿ ಅಂತ ಆ್ಯಂಡ್ ಅನದರ್ ಒನ್ ರೋಸ್ ಗ್ರೌಂಡ್ ನೆಟ್ ಚಿಕ್ಕಿ ಅಂತ. ಸೂಪರಾಗಿದೆ. ನನಗೂ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಯಿತು ಲೋನಾವಾಲಾದಲ್ಲಿ ಚಿಕ್ಕಿ ಫೇಮಸ್ ಅಂತ. ಸೊ ಅದಕ್ಕೋಸ್ಕರ ಒಂದು ಸಣ್ಣ ವಿಸಿಟ್ ಕೊಟ್ಟೆ. ಥ್ಯಾಂಕ್ ಯು. ರೂಮ್ನ ಚೆಕ್ಔಟ್ ಮಾಡಿ ಕಾರ್ಲಾ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ ಈಗ. 1 ಕಿಲೋಮೀಟರ್
ಕಾರ್ಲಾ ಕೇವ್ಸ್ ಹತ್ರ ಬಂದ್ವಿ ಕೊನೆಗೆ. ಈಗ 300 ಸ್ಟೆಪ್ಸ್ ಹತ್ತಬೇಕು ಕೇವ್ಸ್ ನೋಡಬೇಕು ಅಂದರೆ. ಫೈನಲಿ ನಾವು ಹತ್ಕೊಂಡು ಮೇಲೆ ಬಂದಿದ್ದೀವಿ. ಸೊ ದಿಸ್ ಇಸ್ ವಾಟ್ ದಿ ಕೇವ್ಸ್. ಮೇಲೆ ಪಿಲ್ಲರ್ಸ್ ಇದ್ದಾವೆ, ಎರಡು ಓಪನ್ ಸ್ಪೇಸ್ ಕಾಣಿಸ್ತದೆ ಅಲ್ಲ, ಬಾಲ್ಕನಿ ಥರ. ಅದೇ ಕೇವ್ಸು. ಕೇವ್ ಎಂಟ್ರೆನ್ಸ್ ಇಲ್ಲಿಂದೆ, ಇಲ್ಲೊಂದು ಟೆಂಪಲ್ ಇದೆ. ಓಕೆ, ಇದೇ ಕೇವ್ಸ್ ಎಂಟ್ರೆನ್ಸ್. ಆದಮೇಲೆ ಬಾಜೆ ಕೇವ್ಸ್ ಅಂತ ಬಂದಿದ್ದೀವಿ. ಇಲ್ಲಿ ಒಂದು 1 ಕಿಲೋಮೀಟರ್ ಆಗುತ್ತೆ, 500 ಮೀಟರ್ಸ್ ಲೆಫ್ಟ್ ಅಂತ ಬರ್ತದೆ. ಕಾರ್ಲಾ ಕೇವ್ಸಿಂದ ಬಜೆ ಕೇವ್ಸ್ ನೋಡೋದಕ್ಕೆ ಬಂದ್ವಿ. ಅನ್ಫಾರ್ಚುನೇಟ್ಲಿ ಇದು ಕ್ಲೋಸ್ ಆಗಿದೆ. ಗವರ್ನಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲ ಅಂತೆ, ಕ್ಲೋಸ್ ಆಗಿದೆ. ನೆಕ್ಸ್ಟ್ ಪ್ಲೇಸ್ ಲೋಹಗಢ್ ಫೋರ್ಟ್ ಅಂತ. ಈವನ್ ಆ ಪ್ಲೇಸ್ನ ಕ್ಲೋಸ್ ಮಾಡಿದ್ದಾರಂತೆ. ಸೊ ಟೂರಿಸ್ಟ್ ಯಾರೂ ಹೋಗೋಂಗಿಲ್ಲ ಒಳಗಡೆ ಅಂತ. ಓಕೆ, ನೆಕ್ಸ್ಟ್ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಹೊರಡ್ಬೇಕೀಗ. ಅದೇ ಲೋಹಗಢ್ ಫೋರ್ಟು ಕ್ಲೋಸ್ ಅಂತ ಹೇಳಿದ್ದಾರೆ ಅಲ್ಲಿ ಎಂಟ್ರೆನ್ಸಲ್ಲಿ.
ಫೈನಲಿ ವಿ ರೀಚ್. ಸೆಂಟ್ರಲ್ ಲೇಕ್ ಇದೆ. ಓಕೆ, ಸೊ ಆ ಸೈಡ್ ಮತ್ತು ಈ ಸೈಡು ಅಪಾರ್ಟ್ಮೆಂಟ್ಸ್ ಇದ್ದಾವೆ, ಕಲರ್ಫುಲ್ ಅಪಾರ್ಟ್ಮೆಂಟ್ಸು. ಸೊ ಈ ಅಪಾರ್ಟ್ಮೆಂಟ್ಸಲ್ಲಿ ನೀವು ಸ್ಟೇ ಆಗ್ಬೋದು. ಒಲವು ಇನ್ನೂನು ಬೇಕಾಗಿದೆ, ಸೋಕಿ ನಿನ್ನ ಮೌನ ತಂಗಾಳೀನು ಹಾಡಾಗಿದೆ. ಸೊ ಈವ್ನಿಂಗ್ ವಾಕ್ ಮುಗಿಸ್ಕೊಂಡು ರೂಮ್ ಒಳಗೆ ಬಂದ್ವಿ. ಸೊ ದಿಸ್ ಈಸ್ ಆರ್ ರೂಮ್. ಸಗದಾಗಿದೆ. 1500 ಮಾತ್ರ ಪೇ ಮಾಡಿದ್ವಿ ಇದಕ್ಕೆ. ಯೂಶಲಿ ಇಟ್ ವಿಲ್ ಬಿ ಮೋರ್ ದೆನ್ 2000 rupees. ಲೇಕ್ ವ್ಯೂ ಸಿಗಬೇಕು ಅಂದರೆ ಇಲ್ಲಿ. ಬ್ರೋ ಹೆಂಗಿದೆ? ಹೆವಿನಾ? ಒಳ್ಳೆ ವ್ಯೂ. ಡೇ ಟೈಮಲ್ಲಿ ಇನ್ನೂ ಸೂಪರ್ ಇರುತ್ತೆ. ಹಾಂ, ಓಕೆ. ನಾಳೆ ಬೆಳಗ್ಗೆ ಇನ್ನೊಂದು ಫುಲ್ ರೌಂಡ್ ಹಾಕ್ಬಿಟ್ಟು, ಸಿಟಿ ಫುಲ್ ರೌಂಡ್ ಹಾಕ್ಬಿಟ್ಟು ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ಬೈ ಎಂಡ್ ಆಫ್ ಡೇ 5 ಎಷ್ಟು ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ ಬ್ರೋ? 1600 ಸಮಥಿಂಗ್ ಆಗಿದೆ. 1600 ಸಮಥಿಂಗ್ ಆಗಿದೆ. ಸೊ ಐ ಥಿಂಕ್ 5 days ಮಹಾರಾಷ್ಟ್ರ ಅಲ್ಲಿ ಇನ್ನೂ ಜಾಸ್ತಿ ಪ್ಲೇಸಸ್ ಇದೆ ನೋಡಲಿಕ್ಕೆ. ಆ್ಯಕ್ಚುಲಿ ನಾವು ನೋಡಿರೋದು ತುಂಬ ಕಡಿಮೆ. ಆ್ಯಂಡ್ ಫ್ಯೂ ಪ್ಲೇಸಸ್ ವರ್ ಕ್ಲೋಸ್ಡ್ ಆ್ಯಕ್ಚುಲಿ. ಅದಕ್ಕೋಸ್ಕರ ಡೇ 5ನ ನಾವು ಲಾವಾಸ ಸಿಟಿಯಲ್ಲಿ ಎಂಡ್ ಮಾಡಬೇಕು ಅಂತಿದ್ವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಿ ಮಲಗೋದಷ್ಟೇ. See you tomorrow. Bye bye.